ಮಾಡಿದ್ದಾರೆ. ನಾವೇನು ಕುಷ್ಕ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋದು, ಇದು ನಮಗೆ ಒಂದು ಒಳ್ಳೆ ಮಟನ್ ಬಿರಿಯಾನಿ ತಿಂದಿರೋ ಅನುಭವ ಆಯಿತು. ಶಿವಣ್ಣನ ಒಂದು ಮಾಸ್ ಗೆಟಪ್ ನೋಡಿ ಭಾಳ ದಿನಗಳಾಯಿತು. ಅದು ಐ ಥಿಂಕ್ ಆದಮೇಲೆ ನಾವು ಅಷ್ಟೊಂದು ಮಾಸ್ ಸಿನಿಮಾ ನೋಡಿರಲಿಲ್ಲ. ಬಟ್ ಇಲ್ಲಿ ಎಲ್ಲ ವಿಷಯದಲ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಪ್ರತಿ ಡೈಲಾಗ್ ಫ್ರೇಮ್ ಟು ಫ್ರೇಮ್ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ನಾವು ಏನು ನೋಡಿರ್ಬೋದು, ಒಂದು ಪ್ಯೂರ್ ಗ್ಯಾಂಗ್ಸ್ಟರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಪ್ರತಿ ಡೈಲಾಗ್ ನಿಮಗೆ ಗೂಸ್ಬಂಪ್ಸ್ ಕೊಡುತ್ತೆ. ಒಂದು ಮೆಸೇಜ್ ಅಂತ ಹೇಳೋದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಇದು ಒಂದು ಗ್ಯಾಂಗ್ಸ್ಟರ್ ಸಾಗಾ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ. ಥಿಯೇಟ್ರ್ ಇನ್ಕ್ರೀಸ್ ಆಗಬೇಕು ಇನ್ನೊರು ನೋಡಿ, ಕ್ರೇಜ್ ನೋಡಿ ಸರ್. ಎಂಥ ಪಿಕ್ಚರ್ ಮಾಡಿದ್ರು ಶಿವಣ್ಣ ಚೆನ್ನಾಗೇ ಮಾಡ್ತಾರೆ. ಇದಂತೂ ಸೂಪರ್. ಇವತ್ತು ನಮ್ಮ ಶಿವಣ್ಣ 64ರಿಂದ 18 ಚಿರ ಯುವಕಕ್ಕೆ ಬಂದಿದ್ದಾರೆ. ಇಡೀ ಕರ್ನಾಟಕ ಇವತ್ತು ಅವ್ರನ್ನ ನೋಡ್ತಿದ್ದ. ಫಿಲಮ್ 100 ದಿನ ಗ್ಯಾರಂಟಿ. ಬೈರತಿ ರಣಗಲ್ಲು ಇವತ್ತು ಇಷ್ಟೇ ಮೂವಿ, ಕರ್ನಾಟಕದಲ್ಲಿ ಇಷ್ಟೇ ಮೂವಿ, ಒನ್ ಕ್ಲಾಸ್ ಮೂವಿ. ದೊಡ್ಡ ಮನೆ ಫಿಲಮ್ ಅಂದರೆ ಹಿಂಗೆ ಇರಬೇಕು. ಶಿವಣ್ಣ ಇಸ್ ಮಾಸ್ ಕ್ಲಾಸ್ ಸೀನರ್. ಚೆನ್ನಾಗಿದೆ, ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ಶಿವಣ್ಣಂದು ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗೈತೆ, ಸಕ್ಕತ್ತಾಗಿದೆ. ಒಂಥರ ಹಳ್ಳಿ ಸ್ಟೈಲಲ್ಲೂ ಐತೆ. ಒಂಥರ ಅವ್ರನ್ನ ಕಾಪಾಡೋ ರೀತಿ, ಒಂಥರ ಬಂಗಾರ ಮನ್ಸ ಅಂತ ಹೇಳಿ ಅವತ್ತೇ ಹೇಳಿದ್ರು, ಬಂಗಾರ ಮನ್ಸ ಅಂತ. ಆ ಥರ ಇದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ನಾವು ಅಭಿಮಾನಿಗಳು ಎಷ್ಟು ಬೇಕಾದ್ರೂ ಕೊಡ್ತೀವಿ, ನೀವು ಹೇಳ್ಬೇಕಾದ್ರನ್ನ. ಇಲ್ಲ ಅದನ್ನ ನೋಡ್ಬಿಟ್ಟು ನೀವು ಹೇಳ್ಬೇಕು ಸರ್. ಅಭಿಮಾನಿಗಳು ಹೇಳೋದು ಚೆನ್ನಾಗದೆ ಅಂದರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಅದನ್ನ ನೀವು ನೋಡಿದ್ರಲ್ಲ, ನೀವು ರೈಟಿಂಗ್ ಕೊಡ್ಬೇಕು. ನಾವು ಕೊಡೋದಕ್ಕಿಂತ ನೀವು ಕೊಡಬೇಕು. ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಒರಿಜಿನಲ್ ಗ್ಯಾಂಗ್ಸ್ಟರ್ ಶಿವಣ್ಣಿಂಗೆ. ಯಾಕೆಂದ್ರೆ ಶಿವಣ್ಣ ನಾವು ಈ ತರ ನೋಡ್ಬೇಕು ಅಂತ ಕಾಯ್ತಾ ಇದೀವಿ. ಸೂಪರ್ ಇದೆ. ರಣಗಲ್ಲು, ಶಿವಣ್ಣನ ಲುಕ್ಕು, ಶಿವಣ್ಣನ ಮ್ಯಾನರಿಸಮು, ಶಿವನ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಒಂದು ಸಿನಿಮಾ ನೋಡಿ. ಶಿವಣ್ಣನ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಸೂಪರ್ ನೆಕ್ಸ್ಟ್ ಲೆವೆಲ್ ಶಿವಣ್ಣ. ಇದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಬೈರತಿ ರಣಗಲ್ ಮೂಲಕ ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಸೂಪರ್ ಡಾಕ್ ಶಿವರಾಜ್ ಮಹಾರಾಜ್ ಕಿ ಜೈ ಅಷ್ಟೇ. ಅವರು ಆನಂದ್ ಚಿತ್ರ ಮೇನಕಾ ಟಾಕೀಸಲ್ಲಿ ರಿಲೀಸ್ ಆಗಿತ್ತು. ಅವಾಗಿಂದನೂ ನಾವು ಅಭಿಮಾನಿನೇ. ಮೊದಲು ನಾವು ರಾಜ್ಕುಮಾರ್ ಅವರ ಅಭಿಮಾನಿಗಳು. ನೀವು ಇದನ್ನು ತಗೊಬೋದು. ಈ ಕೈಯಲ್ಲಿ ಅಚ್ಚೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಣ್ಣವರಾದ್ಮೇಲೆ 86ರಲ್ಲಿ ಆನಂದ್ ಚಿತ್ರದಿಂದ ಶಿವಣ್ಣವ್ರು ಬಂದ ಮೇಲೆ ಈಗ 2024 ಬೈರತಿ ರಣಗಲ್ ಚಿತ್ರ ಬಂದಿದೆ. ಈ ಚಿತ್ರಗಳ ಮೂಲಕವಾಗಿ ನಾವು ಪ್ರತಿ ಶಿವಣ್ಣನ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡೇ ಬಂದಿದ್ದೀವಿ. ಅವರ ಎಲ್ಲ ಒಂದು ಅಭಿಮಾನಿಗಳ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ಶಿವಣ್ಣನ ಎಲ್ಲ ಚಿತ್ರಗಳು ನೋಡಿದಂಗೆ ಈ ಚಿತ್ರವನ್ನು ಕನ್ನಡ ಚಿತ್ರರಸಿಕರು ನೋಡಿ ಇದನ್ನು ಆರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಫಸ್ಟ್ ಆ್ಯಂಡ್ ಹಾಫಲ್ಲಿ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಸೆಂಟಿಮೆಂಟ್ ಇದೆ. ಸೆಕೆಂಡ್ ಹಾಫಲ್ಲಂತೂ ಮಾಸು ಶಿವರಾಜ್ ಕುಮಾರ್ ಅವರು ಸಖತ್ತ ಮಾಡಿದ್ದಾರೆ. ಇದು ಈಗ ನೋಡಿದ ಮೇಲೆ ಸೆಕೆಂಡ್ ಹಾಫಲ್ಲಂತೂ ತುಂಬ ಚೆನ್ನಾಗಿದೆ ಮತ್ತು ಮುಂದೆ ಕಂಟಿನ್ಯೂ ಆಗುತ್ತೆ. ಈ ಸಿನಿಮಾ ಪಾರ್ಟ್ 3 ಬರ್ಬೋದು. ಸೂಪರ್ ಆಗಿದೆ ಸರ್. ಅನ್ನೋದು ತುಂಬ ಮೇಕಿಂಗ್ ಇರ್ಬೋದು, ಡೈಲಾಗ್ ಇರ್ಬೋದು, ಫಾಸ್ಟ್ ಮಾಸ್ ಡೈಲಾಗ್ ಇದೆ. ಶಿವಣ್ಣ ಅದ್ಭುತ ಮಾಡಿದ್ದಾರೆ. ಸೂಪರ್ ಸರ್ ಸಿನಿಮಾ.